ಮಾಜಿ CMಗೆ ಟೋಪಿ ಹಾಕಿದ ಸೈಬರ್ ವಂಚಕರು. ಹಾಗಾದರೆ ಅವ್ರಿಗೆ ಯಾರು? ಮಾಜಿ CM DV ಸದಾನಂದ ಗೌಡ ಏನಿದಾರಲ್ಲ, ಅವರಿಗೆ ಹ್ಯಾಕರ್ಸ್ನ ಒಂದು ಕಾಟ ಆಗಿದೆ. ಹ್ಯಾಕರ್ಸ್ ಅವರು ಶಾಕನ್ನು ಕೊಟ್ಟಿದ್ದ. ಮಾಜಿ CM ಸದಾನಂದ ಗೌಡರಿಗೆ 3 ಲಕ್ಷ ರೂಪಾಯಿಯನ್ನು ಒಂದು ವಂಚನೆ ಮಾಡಿದ್ದಾರೆ ಹ್ಯಾಕರ್ಸ್ ಅವರು. DV ಸದಾನಂದ ಗೌಡ ಏನಿದ್ದಾರೆ 3 ಬ್ಯಾಂಕ್ ಖಾತೆಯಿಂದ ಹಣವನ್ನು ಎಗರಿಸಿಬಿಟ್ಟಿದ್ದಾರೆ ಈ ವಂಚಕರು. ಮಾಜಿ CM ಸದಾನಂದ ಗೌಡರು ಅವರಿಗೆ ಈ ರೀತಿ ಮೋಸ ಮಾಡಿದ್ರಿಂದ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದೊಂದು ಖಾತೆಯಿಂದ ತಲಾ 1 ಲಕ್ಷ ಹಣವನ್ನು ಲೂಟಿ ಮಾಡಿರುವಂಥ ಅವರಿಗೆ ಸಂಬಂಧಪಟ್ಟ ಹಾಗೆ HDFC ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಈ ಒಂದು ಬ್ಯಾಂಕ್ಗಳಲ್ಲಿ ಅವರು ಖಾತೆಯನ್ನು ಓಪನ್ ಮಾಡಿದ್ರು, ಅಂದರೆ ಅಕೌಂಟನ್ನು ಓಪನ್ ಮಾಡಿದ್ರು, ಹಣವನ್ನು ಕೂಡ ಅಲ್ಲಿ ಇಟ್ಟಿದ್ರು ಖಾತೆಗಳಲ್ಲಿ. ಆ ಒಂದು ಖಾತೆಗಳಿಂದ ಈಗ ಹಣ ಲೂಟಿ ಆಗಿರುವಂಥದ್ದು. ಮಾಜಿ CM ಸದಾನಂದ ಗೌಡರಿಗೆ 3 ಲಕ್ಷ ವಂಚನೆ ಮಾಡಿದ್ದಾರೆ ಸೈಬರ್ ವಂಚಕ. DV ಸದಾನಂದ ಗೌಡ ಅವರು 3 ಬ್ಯಾಂಕ್ ಖಾತೆಯಿಂದ ಹಣ ಎಗರಿಸಲಾಗಿದೆ. ಒಂದೊಂದು ಖಾತೆಯಿಂದ ತಲಾ 1 ಲಕ್ಷ ರೂಪಾಯಿ. HDFC, SBI, ಆಕ್ಸಿಸ್ ಬ್ಯಾಂಕ್, ಈ 3 ಬ್ಯಾಂಕ್ಗಳಲ್ಲಿ ಖಾತೆಗಳಲ್ಲಿ ಹಣ ಇತ್ತು, ಅದನ್ನು ಲೂಟಿ ಮಾಡಿರುವಂಥದ್ದು. ಸೈಬರ್ ವಂಚಕರ ಆಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಸದಾನಂದ ಗೌಡರು. ಸೈಬರ್ ಕ್ರೈಮ್ಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. DV ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ CM ಇವರಿಗೆ ಟೋಪಿ ಹಾಕಿರುವಂಥದ್ದು. ಸದಾನಂದ ಗೌಡರಿಗೆ ಹ್ಯಾಕರ್ಸ್ ಕಾಟವನ್ನು ಕೊಡ್ತಾ ಇದ್ದಾರೆ. ಮಾಜಿ CM ಆಗಿರುವಂತಹ ಸದಾನಂದ ಗೌಡರಿಗೆ ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ವಂಚಿಸಿರುವಂಥ, ಒಂದೊಂದು ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿನ ಹ್ಯಾಕ್ ಮಾಡಿರುವಂಥದ್ದು. 3 ಬ್ಯಾಂಕ್ಗಳಲ್ಲಿ ಅವ್ರಿಗೆ ಅಕೌಂಟ್ ಇತ್ತು. ಆ 3 ಬ್ಯಾಂಕ್ಗಳಿಂದ HDFC, SBI ಮತ್ತು ಆಕ್ಸಿಸ್ ಬ್ಯಾಂಕ್, ಇವು 3 ಬ್ಯಾಂಕ್ಗಳಲ್ಲಿ ದುಡ್ಡನ್ನು ಇಟ್ಟಿದ್ರು. ಆ 3 ಬ್ಯಾಂಕ್ ಖಾತೆಯಿಂದ ಒಂದೊಂದು ಖಾತೆಯಿಂದ 1 ಲಕ್ಷ ರೂಪಾಯಿ ಅಂತೆ 3 ಲಕ್ಷ ರೂಪಾಯಿಯನ್ನು ಹ್ಯಾಕರ್ಸ್ ತಮ್ಮ ಒಂದು ಖಾತೆಗೆ ತಗೊಂಡಿರುವಂಥ ಎಗರಿಸಿದ್ದಾರೆ ಅಂತ. ಸೈಬರ್ ವಂಚಕರು ಇವ್ರನ್ನೂ ಕೂಡ ಬಿಡ್ತಾ ಇಲ್ಲ, ಯಾರನ್ನೂ ಕೂಡ ಬಿಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಉಪೇಂದ್ರ ಅವ್ರಿಗೆ ಕೂಡ ಹ್ಯಾಕರ್ಸ್ ಕಾಟ ಇತ್ತು. ಅದೇ ರೀತಿಯಾಗಿ ಈಗ ಸದಾನಂದ ಗೌಡರಿಗೂ ಕೂಡ ಈಗ ಒಂದು ಹ್ಯಾಕರ್ಸ್ ಕಾಟ ಶುರುವಾಗಿದೆ. ಹೆಂಗೋ ಸದ್ಯಕ್ಕೆ ಬರೀ 1 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಇದ್ದಿದ್ದೆಲ್ಲ ತಗೊಂಡಿದ್ರೆ ಇನ್ನೇನಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮಾತ್ರ 3 ಲಕ್ಷ ರೂಪಾಯಿಯನ್ನು ತಗೊಂಡಿರುವಂಥದ್ದು ಹ್ಯಾಕರ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.